ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಂವಹನ ಪ್ರಶ್ನೆ ಪತ್ರಿಕೆ ಕಮ್ಯುನಿಕೇಶನ್ ಪೇಪರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ಸೆಟ್ ಮಾಡಲಾಗಿರುತ್ತೆ, ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಇದು PUC ಲೆವೆಲ್ ಅಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಆಗಿರೋದ್ರಿಂದ ಈಗ ತಾನೇ PUC ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ತಯಾರಿಯನ್ನ ನಡೆಸ್ತಾ ಇದ್ದೀರಾ, ಫ್ರೆಷರ್ಸ್ ಏನಿರ್ತಾರೆ ಅವ್ರಿಗೆ ಯಾವ ರೀತಿಯಾಗಿ ಈ ಪೇಪರ್ಗೆ ಪ್ರಿಪೇರ್ ಆಗಬೇಕು ಮತ್ತೆ ಯಾವ ರೀತಿಯಾದ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಲಾಗಿರುತ್ತೆ, ಹಾಗೆ ಯಾವ ರೀತಿಯಾಗಿ ಇದಕ್ಕೆ ಕಡಿಮೆ ಸಮಯದಲ್ಲಿ ಇದಕ್ಕೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಪ್ರಶ್ನೆಗಳು 100 ಇರ್ತವೆ, ಅಂಕಗಳು 100 ಇರ್ತವೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕದಂತೆ ಒಟ್ಟು 100 ಪ್ರಶ್ನೆಗಳಿಗೆ 100 ಅಂಕ ಇರುತ್ತೆ. ಇದಕ್ಕೆ ನಿಮ್ಗೆ 90 ನಿಮಿಷ ಅಂದ್ರೆ 1.5 ಗಂಟೆಗಳ ಕಾಲ ನಿಮ್ಗೆ ಕಾಲಾವಕಾಶ ಇರುತ್ತೆ. ಅದರಲ್ಲಿ ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅಂತಂದ್ರೆ, ಸಾಮಾನ್ಯ ಕನ್ನಡದಲ್ಲಿ 35 ಅಂಕಗಳು ಇರ್ತವೆ, ಹಾಗೆ ಸಾಮಾನ್ಯ ಇಂಗ್ಲಿಷ್ ನಲ್ಲಿ 35 ಅಂಕಗಳು ಇರ್ತವೆ. ಕಂಪ್ಯೂಟರ್ ಜ್ಞಾನದ ಬಗ್ಗೆ ನಿಮ್ಗೆ 30 ಅಂಕಗಳನ್ನ ನಿಮ್ಗೆ ಇಲ್ಲಿ ಕೇಳಲಾಗಿರುತ್ತೆ. ಒಟ್ಟು 100 ಅಂಕಗಳು. ಈ ಒಂದು ಎಕ್ಸಾಮ್ಗೆ, ಈ ಒಂದು ಪೇಪರ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಪೇಪರ್ ಅನ್ನ ಓದ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಟಾಪಿಕ್ ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಅಂತ ನೋಡೋದಾದ್ರೆ, ನಿಮ್ಗೆ ಸಾಮಾನ್ಯ ಕನ್ನಡ ಪಠ್ಯಕ್ರಮವನ್ನ ಇಲ್ಲಿ ನೋಡ್ರಿ. ಮೊದಲನೇದಾಗಿ ವ್ಯಾಕರಣದಲ್ಲಿ ಕೇಳಲಾಗಿರುತ್ತೆ. ಇದರಲ್ಲಿ ಸಂಧಿಗಳು ಮತ್ತು ಸಮಾಸಗಳು ಇರ್ತವೆ. ಹಾಗೆ ಛಂದಸ್ಸು ಮತ್ತು ಅಲಂಕಾರಗಳ ಬಗ್ಗೆ ಕೇಳಲಾಗುತ್ತೆ. ವಾಕ್ಯಗಳ ಮರುಜೋಡಣೆ ಇರುತ್ತೆ, ನುಡಿಗಟ್ಟುಗಳು ಇರ್ತವೆ, ದುರುಕ್ತಿಗಳ ಬಗ್ಗೆ ಕೇಳಲಾಗಿರುತ್ತೆ. ಮತ್ತೆ ಕೊಟ್ಟಿರುವ ಗದ್ಯ ಭಾಗವನ್ನ ಓದಿ ಅರ್ಥೈಸಿ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನ ಬರೆಯುವುದಿರುತ್ತೆ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಿ ಆನ್ಸರ್ ಬರೆಯೋದಕ್ಕೆ ಕೇಳ್ತಾರೆ. ಹಾಗೆ ತಪ್ಪನ್ನ ಸರಿಪಡಿಸುವುದಿರುತ್ತೆ. ಸಮಾನಾರ್ಥಕ ಪದಗಳು ಇರ್ತವೆ, ವಿರುದ್ಧಾರ್ಥಕ ಪದಗಳು ಇರ್ತವೆ, ಬಿಟ್ಟ ಸ್ಥಳವನ್ನ ತುಂಬುವುದಿರುತ್ತೆ, ಗಾದೆ ಮಾತುಗಳು ಇರ್ತವೆ, ಒಗಟುಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಹಾಗೆ ವ್ಯಾಕರಣ ದೋಷ ಪತ್ತೆ ಹಚ್ಚೋದಿರುತ್ತೆ, ಜೋಡಿ ಪದಗಳು ಇರ್ತವೆ, ಅನ್ಯ ಭಾಷೆಯ ಪದಗಳು ಇರ್ತವೆ, ಮತ್ತೆ ಕನ್ನಡ ಪ್ರಶಸ್ತಿಗಳು ಇರ್ತವೆ, ಮತ್ತು ಕನ್ನಡ ಸಾಹಿತ್ಯದ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಪದಗಳ ಶುದ್ಧ ರೂಪ ಇರುತ್ತೆ, ತತ್ಸಮ ತದ್ಭವ ಇರುತ್ತೆ, ಗುಂಪಿಗೆ ಸೇರದ ಪದ ಬರೆಯಿರಿ. ಈ ಎಲ್ಲಾ ಟಾಪಿಕ್ಗಳ ಮೇಲೆ ನಿಮ್ಗೆ ಸಾಮಾನ್ಯ ಕನ್ನಡದಲ್ಲಿ 35 ಮಾರ್ಕ್ಗೆ ಈ ಎಲ್ಲಾ ಟಾಪಿಕ್ಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಇವುಗಳನ್ನ ಯಾವ ರೀತಿಯಾಗಿ ಓದ್ಬೇಕು ಅನ್ನೋದನ್ನ ನಿಮ್ಗೆ ಮುಂದೆ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಸಾಮಾನ್ಯ ಇಂಗ್ಲಿಷ್ ಪಠ್ಯಕ್ರಮವನ್ನ ನೋಡೋದಾದ್ರೆ, ನಿಮ್ಗೆ ಎರರ್ ಕರೆಕ್ಷನ್ ಇರುತ್ತೆ, ಅನ್ಸಿನ್ ಪ್ಯಾಸೇಜಸ್ ಇರ್ತವೆ, ಶಫ್ಲಿಂಗ್ ಆಫ್ ಸೆಂಟೆನ್ಸಸ್ ಪಾರ್ಟ್ ಇರುತ್ತೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, ವೊಕ್ಯಾಬ್ಯುಲರಿಗಳ ಬಗ್ಗೆ ಕೇಳಲಾಗುತ್ತೆ, ಗ್ರಾಮರ್ ಇರುತ್ತೆ, ಆರ್ಟಿಕಲ್ಸ್ ಇರ್ತವೆ, ಟೆನ್ಸಸ್, ಸೆಂಟೆನ್ಸ್ ಸ್ಟ್ರಕ್ಚರ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರುತ್ತೆ, ಐಡಿಯಮ್ಸ್ ಮತ್ತು ಪ್ರೇಸಸ್ ಇರ್ತವೆ, ಆಂಟೋನಿಮ್ಸ್ ಇರ್ತವೆ, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಇರುತ್ತೆ ಮತ್ತು ಸಿನೋನಿಮ್ಸ್ ಇರುತ್ತೆ. ಇದಿಷ್ಟು ಸಾಮಾನ್ಯ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಒಂದು ಪಠ್ಯಕ್ರಮ. ಹಾಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನೋಡೋದಾದ್ರೆ, ನಿಮ್ಗೆ ಲಾಜಿಕ್ ಗೇಟ್ಸ್ ಇರ್ತವೆ, ನೆಟ್ವರ್ಕಿಂಗ್ ಇರುತ್ತೆ, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಹಾಗೆ ಇಂಟರ್ನೆಟ್ ಬಗ್ಗೆ ಮತ್ತು ಹಿಸ್ಟರಿ ಆಫ್ ಕಂಪ್ಯೂಟರ್ ಬಗ್ಗೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಸೆಕ್ಯೂರಿಟಿ ಟೂಲ್ಸ್ ಇರ್ತವೆ, ವೈರಸ್ ಆಗಿರ್ಬೋದು, ಹ್ಯಾಕಿಂಗ್ ಆಗಿರ್ಬೋದು, ಈ ಟಾಪಿಕ್ಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ. ಹಾಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರತಕ್ಕಂತ MS ವಿಂಡೋಸ್ ಮತ್ತು MS ಆಫೀಸ್, ಮೈಕ್ರೋಸಾಫ್ಟ್ ವಿಂಡೋಸ್ ಮತ್ತು ಮೈಕ್ರೋಸಾಫ್ಟ್ ಆಫೀಸ್ ಅಂತ ಏನ್ ಕರಿತೀವಿ, ಈ ಟಾಪಿಕ್ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ. ಮತ್ತೆ ಕಮ್ಯುನಿಕೇಶನ್ ಮತ್ತೆ ಡಾಟಾಬೇಸ್ ಇಂಟ್ರೊಡಕ್ಷನ್ ಬಗ್ಗೆ ನಿಮ್ಗೆ ಕಂಪ್ಯೂಟರ್ ಜ್ಞಾನದಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಈ ಎಲ್ಲಾ ಟಾಪಿಕ್ಗಳ ಮೇಲೆ ಸಿಲೆಬಸ್ ಸ್ವಲ್ಪನೇ ಜಾಸ್ತಿ ಇರೋದ್ರಿಂದ ಇವುಗಳನ್ನ ಯಾವ ರೀತಿಯಾಗಿ ಓದ್ಬೇಕು, ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಎಷ್ಟು ಓದ್ಬೇಕು ಅನ್ನೋದನ್ನ, ಅಂದ್ರೆ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಈ ಎಲ್ಲ ಸಬ್ಜೆಕ್ಟ್ ಅನ್ನ, ಈ ಎಲ್ಲ ಟಾಪಿಕ್ ಗಳನ್ನ ಕವರ್ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಗೆ ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಓದಬಹುದು ಅಂದ್ರೆ, ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಏನಿದೆ ಅದು PUC ಲೆವೆಲ್ ಅಲ್ಲಿ ಕೇಳತಕ್ಕಂತ ಎಕ್ಸಾಮ್ ಆಗಿರುತ್ತೆ. ನಿಮ್ಗೆ PUC ಮುಗಿದ ತಕ್ಷಣ ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಈ ಒಂದು ಹುದ್ದೆಗೆ ಅರ್ಜಿಯನ್ನ ಕಾಲ್ ಫಾರ್ಮ್ ಮಾಡಲಾಗಿರುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ಬೇಸಿಕ್ ಲೆವೆಲ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ. ಅಂದ್ರೆ ಯಾವುದೇ ರೀತಿಯಾಗಿ ಟಫ್ ಆಗಿರತಕ್ಕಂತ ಕ್ವಶನ್ಸ್ ಇರುವುದಿಲ್ಲ. ಬೇಸಿಕ್ ಆಗಿ ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತವೆ.
ಹಾಗಾಗಿ ನಿಮ್ಗೆ ಮೊದಲನೇ ಪಾಯಿಂಟ್ ಯಾವುದು ಅಂತಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದು. ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನಾದ್ರೂ ಬಿಡಿಸಿದ್ದೇ ಆದ್ರೆ 50% ನಿಮ್ಗೆ ಪೇಪರ್ ಕವರ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ PUC ಲೆವೆಲ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ಈ ಪೇಪರ್ ಅಲ್ಲಿ ಯಾವ ಟಾಪಿಕ್ಗಳ ಮೇಲೆ ಕ್ವಶನ್ಸ್ ಅನ್ನ ಕೇಳಲಾಗುತ್ತೆ ಮತ್ತು ಯಾವ ರೀತಿಯಾದ ಕ್ವಶನ್ಸ್ ಅನ್ನ ಕೇಳಲಾಗಿರುತ್ತೆ ಹಾಗೂ ನಾವು ಇದಕ್ಕೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತಹ ಐಡಿಯಾ ನೀವು ಕ್ವಶನ್ ಪೇಪರ್ ಅನ್ನ ಬಿಡಿಸೋದ್ರಿಂದ ಬರುತ್ತೆ. ನಿಮ್ಗೆ 50% ಇಲ್ಲಿ ಕವರ್ ಆಗುತ್ತೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವುದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುವವರ ಮೊದಲನೇ ಸ್ಟೇಜ್ ಆಗಿರುತ್ತೆ. ನಿಮ್ಗೆ ಮೊದಲನೇ ಸ್ಟೇಜೇ ಓಲ್ಡ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದು. ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ನೀವು ಇನ್ ಡೆಪ್ತ್ ಆಗಿ ಥಿಯರಿಯನ್ನ ಆಮೇಲೆ ಬೇಕಾದ್ರೆ ಓದ್ಕೋಬಹುದು. ಇದು PUC ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ರೆ ಸಾಕು, ನಿಮ್ಗೆ 50% ಸಿಲೆಬಸ್ ಏನಿದೆ ಅದು ಕವರ್ ಆಗುತ್ತೆ. ಹಾಗೆ ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಬಗ್ಗೆ ಹೇಳೋದಾದ್ರೆ 6ರಿಂದ 10ನೇ ತರಗತಿಯವರೆಗೆ ಕನ್ನಡ ಪುಸ್ತಕವನ್ನ ಓದ್ಬೋದು. ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಾಗ ಯಾವ ಟಾಪಿಕ್ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಎನ್ನುವಂತಹ ಐಡಿಯಾ ಬರುತ್ತೆ. ಆಗ ನಿಮ್ಗೆ ಡೌಟ್ ಕೂಡ ಬರ್ಬೋದು ಯಾವ ಪುಸ್ತಕಗಳನ್ನ ಓದ್ಬೇಕು ಅಂತೇಳಿ. ಇಲ್ಲಿ ನೋಡಿ 6ರಿಂದ 10ನೇ ತರಗತಿಯವರೆಗೆ ಕನ್ನಡ ಪುಸ್ತಕಗಳನ್ನು ಓದುವುದರಿಂದ ಇನ್ಕ್ಲೂಡಿಂಗ್ PUC ಪುಸ್ತಕಗಳನ್ನು ಕೂಡ ನಿಮ್ಗೆ ನೆನಪಿರ್ಬೋದು. ಹೈಸ್ಕೂಲ್ ಅಲ್ಲಿ ಒಂದು ಚಾಪ್ಟರ್ ಆದ ತಕ್ಷಣ ನಿಮ್ಗೆ ಕೊನೆಯಲ್ಲಿ ಗ್ರಾಮರ್ ಪಾರ್ಟ್ ಅಂತೇಳಿ ಗ್ರಾಮರ್ ಕ್ವಶನ್ಸ್ ಗಳನ್ನ ಕೇಳಲಾಗ್ತಾ ಇತ್ತು. ಹಾಗಾಗಿ ಅವುಗಳ ಆಧಾರದ ಮೇಲೆ ಈ ಒಂದು ಕ್ವಶನ್ ಪೇಪರ್ ನ ನಿಮ್ಗೆ ಸೆಟ್ ಮಾಡಲಾಗಿರುತ್ತೆ. ಹಾಗಾಗಿ 6ರಿಂದ 10ನೇ ತರಗತಿ ಮತ್ತು PUC ಕನ್ನಡ ಪುಸ್ತಕಗಳನ್ನ ಆ ಗ್ರಾಮರ್ ಅನ್ನ ನೀವು ಹೆಚ್ಚು ಓದೋದ್ರಿಂದ ನಿಮ್ಗೆ ಉಳಿದಂತ 50% ಏನಿದೆ ಇದು ಇಲ್ಲಿ ಕವರ್ ಆಗುತ್ತೆ. ಹಾಗಾಗಿ PUC ಯಲ್ಲಿ ನಿಮ್ಗೆ ಜಾಸ್ತಿ ಕೂಡ ಕೊಡಲಾಗಿರುತ್ತೆ, SSLC ಯಲ್ಲಿ ಜಾಸ್ತಿ ಗ್ರಾಮರ್ ಇರುತ್ತೆ. ಇಷ್ಟನ್ನ ನೀವು ಪ್ರಿಪೇರ್ ಆದ್ರೆ ಪರ್ಫೆಕ್ಟ್ ಆದ್ರೆ ಸಾಕು, ನೀವು ಈ ಒಂದು ಪೇಪರ್ ಬಿಡಿಸೋದಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ಇಂಗ್ಲಿಷ್ ಅನ್ನ ನೋಡೋದಾದ್ರೆ 11ರಿಂದ 12ನೇ ತರಗತಿ ಇಂಗ್ಲಿಷ್ ಪುಸ್ತಕಗಳನ್ನ ಓದುವುದು 6 ಮತ್ತು 10ನೇ ತರಗತಿ ಒಳಗೊಂಡಂತೆ. ನಿಮ್ಗೆ ಹೈಸ್ಕೂಲ್ ಮತ್ತೆ PUC, ನಿಮ್ಗೆ PUC ಯಲ್ಲಿ ಇಂಗ್ಲಿಷ್ ಗ್ರಾಮರ್ ಅನ್ನ ಜಾಸ್ತಿ ಕೇಳಲಾಗಿರುತ್ತೆ ಹೈಸ್ಕೂಲ್ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನೀವು PUC ಇಂಗ್ಲಿಷ್ ಪುಸ್ತಕಗಳಿಗೆ ನೀಡಿ. ಅಲ್ಲಿರ್ತಕ್ಕಂಥ ಗ್ರಾಮರ್ ಆಧಾರದ ಮೇಲೆ ಆ ಒಂದು ಇಂಗ್ಲಿಷ್ ಗ್ರಾಮರ್ ಆಧಾರದ ಮೇಲೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ 35 ಅಂಕಗಳಿಗೆ ಕ್ವಶನ್ ಅನ್ನ ಕೇಳಲಾಗಿರುತ್ತೆ. ಅವುಗಳನ್ನ PUC ಪುಸ್ತಕಗಳ ಗ್ರಾಮರ್ ಆಧಾರದ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳಲಾಗಿರುತ್ತೆ. ಹಾಗಾಗಿ ಅವುಗಳನ್ನ ನೀವೇನಾದ್ರೂ ಪರ್ಫೆಕ್ಟ್ ಆದ್ರೆ ನಿಮ್ಗೆ ಇಂಗ್ಲಿಷ್ ಟಾಪಿಕ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ನೀವು ಕಂಪ್ಯೂಟರ್ ಸಬ್ಜೆಕ್ಟ್ ಅನ್ನ ನೋಡೋದಾದ್ರೆ ಜಾಸ್ತಿ ದುಡ್ಡು ಕೊಟ್ಟು ತುಂಬಾನೇ ದುಡ್ಡು ಖರ್ಚು ಮಾಡಿ ಯಾವುದೇ ಪುಸ್ತಕಗಳನ್ನ ತಗೊಂಡು ಓದುವಂತ ಅವಶ್ಯಕತೆ ನಿಮ್ಗೆ ಇಲ್ಲಿ ಇರೋದಿಲ್ಲ. ನೀವು ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನ ಬಿಡಿಸಿದಾಗ ಅಲ್ಲಿ ಕಂಪ್ಯೂಟರ್ ಆ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ವಶನ್ಸ್ ಇರ್ತವೆ ಎಲ್ಲವನ್ನ ಒಂದ್ ಕಡೆ ಬರೆದಿಟ್ಕೊಂಡು ನೋಟ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಕಂಪ್ಯೂಟರ್ ಸಬ್ಜೆಕ್ಟ್ ಕೂಡ ನಿಮ್ಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇದಿಷ್ಟು ಹೈಸ್ಕೂಲ್ ಮತ್ತು PUC ಲೆವೆಲ್ ಅಲ್ಲಿ ಇರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲಿಷ್ ಪೇಪರ್ಗಳನ್ನ ಬಿಡಿಸೋದ್ರಿಂದ ಅಲ್ಲಿರ್ತಕ್ಕಂಥ ಗ್ರಾಮರ್ ಅನ್ನ ನೀವು ಪರ್ಫೆಕ್ಟ್ ಆಗೋದ್ರಿಂದ ನಿಮ್ಗೆ 50% ಪೇಪರ್ ಕವರ್ ಆಗುತ್ತೆ. ಹಾಗೆ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಬಿಡಿಸೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಎಷ್ಟು ಹೆಚ್ಚು ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಬರುತ್ತೆ. ಹಾಗಾಗಿ ನೀವು ಹೆಚ್ಚು ಕ್ವಶನ್ ಪೇಪರ್ಗಳನ್ನ ಬಿಡಿಸಿ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಿಮ್ಗೆ 100% ಆಗಿ ಆ ಒಂದು ಪೇಪರ್ ಬಿಡಿಸೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಇದಿಷ್ಟು ಸ್ನೇಹಿತರೆ, ಕಡಿಮೆ ಸಮಯದಲ್ಲಿ ಯಾವ ರೀತಿಯಾಗಿ ಓದ್ಬೇಕು, ಆ ಒಂದು ಟಾಪಿಕ್ಗಳನ್ನ ಯಾವ ರೀತಿಯಾಗಿ ಕವರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ. ಆ ವಿಡಿಯೋವನ್ನ ಲೈಕ್ ಮಾಡಿ. ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನ ಪಡೆಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.